morning students. Next topic is multiple selection or oral switch construct. In the last previous class, there are selection constructs, 5 selection construct: simple if construct, if else construct, if else if construct, nested if construct. ಈ ನಾಲ್ಕನ್ನು ಲಾಸ್ಟ್ ಕ್ಲಾಸ್ ಅಲ್ಲಿ ಏನು ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಮಲ್ಟಿಪಲ್ ಸೆಲೆಕ್ಷನ್ ಆರ್ ಸ್ವಿಚ್ ಕನ್ಸ್ಟ್ರಕ್ಟ್. ಇದಕ್ಕೆ ನಾನು ಸಿಂಟ್ಯಾಕ್ಸ್ ಬರೀತೀನಿ ನೋಡಿ, ಅದು ಬರೆದ ಮೇಲೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಪ್ರಕಾರ ನಾವು ಚೆಕ್ ಮಾಡ್ತೀವಿ. What is the multiple selection or switch construct? The switch construct test the value of expression against the list of case labels. Case label 1, case label 2, dash dash dash. ಇಷ್ಟುವರೆಗೂ ಬರೀಬೋದ್ರೆ ಕೇಸ್ ಲೇಬಲ್ ಏನವರೆಗೂ ಬರ್ಕೋಬಹುದು ನಾವು. ನಿಮಗೆ 3 ಬೇಕಂದ್ರೆ 3, 5 ಬೇಕಂದ್ರೆ 5, 10 ಬೇಕಂದ್ರೆ 10. The switch construct test the value of expression against the list of case label. ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಏನಿದೆಯೋ ಆ ಎಕ್ಸ್ಪ್ರೆಷನ್ ವ್ಯಾಲ್ಯೂನ ಈ ಕೇಸ್ ಲೇಬಲ್ಸ್ ಏನು ಮಾಡ್ತದೆ, ಕಂಪ್ಯಾರಿಸನ್ ಮಾಡ್ತದೆ. ಇಫ್ there is matching found, ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಈ ಕೇಸ್ ಲೇಬಲ್ ನಲ್ಲಿ ಯಾವುದಕ್ಕಾದ್ರೂ ಮ್ಯಾಚಿಂಗ್ ಆದ್ರೆ that corresponding statement is executed. ಅದರ corresponding statement ಎಕ್ಸಿಕ್ಯೂಷನ್ ಮಾಡ್ತದೆ. If there is no matching found, default construct is executed. Default statement is executed. ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂನ ಈ ಕೇಸ್ ಲೇಬಲ್ಸ್ ಗೆ ಏನು ಮಾಡ್ತೀವಿ, ಕಂಪ್ಯಾರಿಸನ್ ಮಾಡ್ತೀವಿ. ಇದರಲ್ಲಿ ಯಾವುದಾದ್ರೂ ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಏನಾದ್ರೂ ಕಂಪ್ಯಾರಿಸನ್ ಆಯ್ತು ಅನ್ಕೊಳ್ರಿ, ಅದರ ಪಕ್ಕದಲ್ಲಿರೋ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಷನ್ ಮಾಡ್ತೀವಿ. ಯಾವುದು ಕಂಪ್ಯಾರಿಸನ್ ಆಗಿಲ್ಲ ಅನ್ಕೊಳ್ರಿ, ಅವಾಗ ಯಾವುದನ್ನ ನಾವು ಡಿಫಾಲ್ಟ್ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಷನ್ ಮಾಡ್ತೀವಿ. ಒಂದು ಕ್ಲಿಯರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸ್ವಿಚ್ ಎಕ್ಸಾಂಪಲ್ ಇದು ಡೇ ನಂಬರ್ opening brace case 1 Monday break. Next case 2 Tuesday break. Next case 3 Wednesday break. Case 4 Thursday break. Case 5 Friday break. Case 6 Saturday break. Case 7 Sunday break. Default invalid day. Last ಗೆ closing brace.
ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಸ್ವಿಚ್ ಕನ್ಸ್ಟ್ರಕ್ಟ್. ಈಗ ನಮ್ಗೆ ಆಲ್ರೆಡಿ ಗೊತ್ತು ಒಂದು ವೀಕಲ್ಲಿ ಎಷ್ಟು ನಂಬರ್ ಆಫ್ ಡೇಸ್ ಇದೆ, 7 ಡೇಸ್. ನೀವು ಡೇ ನಂಬರ್ 1 ಅಂತ ಎಂಟ್ರಿ ಮಾಡಿದ್ರೆ ದಟ್ ಈಸ್ ಮಂಡೇ, ಡೇ ನಂಬರ್ 2 ಕೊಟ್ರೆ ಟ್ಯೂಸ್ಡೇ, ಡೇ ನಂಬರ್ 3 ವೆಡ್ನೆಸ್ಡೇ, ಡೇ ನಂಬರ್ 4 ಥರ್ಸ್ಡೇ, ಡೇ ನಂಬರ್ 5 ಫ್ರೈಡೇ, ಡೇ ನಂಬರ್ 6 ಸಾಟರ್ಡೇ, ಡೇ ನಂಬರ್ 7 ಸಂಡೇ. ನೀವು ಡೇ ನಂಬರ್ 8 ಅಂತ ಕೊಟ್ರೆ ದಟ್ ಈಸ್ ಡಿಫಾಲ್ಟ್ ಇನ್ವ್ಯಾಲಿಡ್ ಡೇ ಅಂತ ತೋರಿಸ್ತದೆ. ಯಾಕಂದ್ರೆ ನಾನು ಏನು ಡೇ ನಂಬರ್ ಕೊಡ್ತೀನೋ ಆ ಡೇ ನಂಬರು ಈ ಕೇಸ್ 1 ಇಂದ ಕೇಸ್ 7 ಒಳಗಡೆ ಯಾವುದಕ್ಕಾದ್ರೂ ಮ್ಯಾಚಿಂಗ್ ಆಯ್ತು ಅನ್ಕೊಳ್ರಿ, ಅದ್ರ ಪಕ್ಕದಲ್ಲಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಮಾಡ್ತೀವಿ. ಯಾವುದು ಕಂಪ್ಯಾರಿಸನ್ ಆಗಿಲ್ಲ ಅನ್ಕೊಳ್ರಿ, ಆವಾಗ ಯಾವ್ದನ್ನ ಚೆಕ್ ಮಾಡ್ತೀವಿ, ಡಿಫಾಲ್ಟ್. ಈಗ ಫಾರ್ ಎಕ್ಸಾಂಪಲ್ ಡೇ ನಂಬರ್ ನಾನು ಎಂಟ್ರಿ ಮಾಡ್ತೀನಿ 3. ವಾಟ್ ಇಸ್ ದ ಡೇ ನಂಬರ್ ವ್ಯಾಲ್ಯೂ? 3. 3 equals to 1 false. 3 is equals to 2 false. 3 is equals to 3 true. ಈ ಕೇಸ್ 3 ಮತ್ತೆ ಡೇ ನಂಬರ್ 3 ಎರಡು ಏನಾಯ್ತು, ಕಂಪ್ಯಾರಿಸನ್ ಆಯ್ತು. ಇದರ ಪಕ್ಕದಲ್ಲಿ ಯಾವ ಸ್ಟೇಟ್ಮೆಂಟ್ ಇದೆ, ವೆಡ್ನೆಸ್ಡೇ ಬ್ರೇಕ್. ಅಂದ್ರೆ ಡೇ ನಂಬರ್ 3 ಅನ್ನೋದು ಯಾವುದು, ವೆಡ್ನೆಸ್ಡೇ. ಇನ್ ಕೇಸ್ ನೀವೇನಾದ್ರೂ ಡೇ ನಂಬರ್ 6 ಎಂಟ್ರಿ ಮಾಡಿದ್ರು ಕೊಡ್ರಿ, ಡೇ ನಂಬರ್ ಎಷ್ಟಪ್ಪ 6. 6 is equals to 1 false. 6 is equals to 2 false. 6 is equals to 3 false. 6 is equals to 4 false. 6 is equals to 5 false. 6 is equals to 6 true. Therefore it is the Sunday break. Break ಅಂದ್ರೆ ಇಲ್ಲಿ ಸ್ಟಾಪ್ ಆಗುತ್ತೆ. In case if you enter the day number 8, 8 is equals to 1 false. 8 is equals to 2 false. 8 is equals to 3 false. 8 is equals to 4 false. 8 is equals to 5 false. 8 is equals to 6 false. 8 is equals to 7. ಅಲ್ಲಿಗೆ ಕೇಸ್ ಲೇಬಲ್ಸ್ ಯಾವುದೂ ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂಗೆ ಏನಾಗಿಲ್ಲ, ಮ್ಯಾಚಿಂಗ್ ಆಗಿಲ್ಲ. ಯಾವುದು ಮ್ಯಾಚಿಂಗ್ ಆಗಿಲ್ಲ ಅಂದ್ರೆ ಏನಿದೆ ನಮ್ಮ ಹತ್ರ, ಡಿಫಾಲ್ಟ್ ಇದೆ. ಆ ಡಿಫಾಲ್ಟ್ ಅಲ್ಲಿ ಏನಿದೆ, ಡೇ ನಂಬರ್ 8 is invalid day ಅಂತ ತೋರಿಸ್ತದೆ. ಏನಂತ ತೋರಿಸ್ತದೆ, ಡೇ ನಂಬರ್ 8 invalid day. ಇಲ್ಲೇ ಇದೆ ನೋಡ್ರಿ, ನಮಗೆ ಅಲ್ಲಿ ಡೆಫಿನೇಷನ್ ಇಲ್ಲೇ ಇದೆ. The switch construct test the value of expression against the list of case values. ಕೇಸ್ ಲೇಬಲ್ಸ್ ಆರ್ ಕೇಸ್ ವ್ಯಾಲ್ಯೂಸ್. ಈ ಕೇಸ್ ವ್ಯಾಲ್ಯೂಸ್ ಮತ್ತೆ ಈ ಒಂದು ಎಕ್ಸ್ಪ್ರೆಷನ್ ವ್ಯಾಲ್ಯೂ ಎರಡು ಕಂಪ್ಯಾರಿಸನ್ ಮಾಡ್ತದೆ, ಟೆಸ್ಟ್ ಮಾಡ್ತದೆ. ಯಾವುದಾದ್ರೂ ಒಂದು ವ್ಯಾಲ್ಯೂ ಆ ಒಂದು ಎಕ್ಸ್ಪ್ರೆಷನ್ ವ್ಯಾಲ್ಯೂಗೆ ಮ್ಯಾಚಿಂಗ್ ಆಯ್ತು ಅನ್ಕೊಳ್ರಿ, ಅದರ ಪಕ್ಕದಲ್ಲಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಆಗುತ್ತೆ. ಯಾವ ಕೇಸ್ ವ್ಯಾಲ್ಯೂಸ್ ಕಂಪ್ಯಾರಿಸನ್ ಆಗಿಲ್ಲ ಅನ್ಕೊಳ್ರಿ, ಅವಾಗ ಯಾವುದು ಡಿಫಾಲ್ಟ್ ಅನ್ನೋದು ಎಕ್ಸಿಕ್ಯೂಷನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಮಲ್ಟಿಪಲ್ ಸೆಲೆಕ್ಷನ್. ಒಂದಲ್ಲ ನಮ್ಮ ಹತ್ರ ಜಾಸ್ತಿ ಸೆಲೆಕ್ಷನ್ಸ್ ಇದಾವೆ, ಅದರಲ್ಲಿ ಯಾವುದಾದ್ರೂ ಕಂಪ್ಯಾರಿಸನ್ ಆಗಲಿ ಅದರ ಪಕ್ಕದಲ್ಲಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಆಗುತ್ತೆ. ಯಾವುದು ಕಂಪ್ಯಾರಿಸನ್ ಆಗಿಲ್ಲ ಅನ್ಕೊಡ್ರಿ, ಅದಕ್ಕೂ ಆಪ್ಷನ್ ಇದೆ, ಏನು ಅಂದ್ರೆ ಡಿಫಾಲ್ಟ್. ದಟ್ ಇಸ್ ದ ಯೂಸ್ ಆಫ್ ಮಲ್ಟಿಪಲ್ ಸೆಲೆಕ್ಷನ್ ಆರ್ ಓವರ್ ಸ್ವಿಚ್ ಕನ್ಸ್ಟ್ರಕ್ಟ್. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ದ ಸಿಂಟ್ಯಾಕ್ಸ್. ಸ್ವಿಚ್ ಎಕ್ಸ್ಪ್ರೆಷನ್, ಕೇಸ್ ಲೇಬಲ್ 1 ಸ್ಟೇಟ್ಮೆಂಟ್ 1 ಬ್ರೇಕ್, ಕೇಸ್ ಲೇಬಲ್ 2 ಸ್ಟೇಟ್ಮೆಂಟ್ 2 ಬ್ರೇಕ್. ಈ ತರ n ನಂಬರ್ ಬರ್ಕೋಬಹುದು ನಾನು. ಲಾಸ್ಟ್ ಗೆ ಬರೀತೀನಿ ಡಿಫಾಲ್ಟ್, ಡಿಫಾಲ್ಟ್ ಸ್ಟೇಟ್ಮೆಂಟ್, ಕ್ಲೋಸಿಂಗ್ ಬ್ರೇಸ್. ಈ ಸಿಂಟ್ಯಾಕ್ಸ್ ಕರೆಕ್ಟ್ ಆಗಿ ಎಕ್ಸಾಂಪಲ್ ಬರ್ತೀನಿ ನೋಡ್ರಿ. ಅವಾಗಲೇ n ನಂಬರ್ ಅಂದ್ರೆ ನಾನು ಏನು ತಗೊಂಡಿದ್ದೀನಿ, 7 ನಂಬರ್ಸ್ ತಗೊಂಡಿದ್ದೀನಿ. ಯಾಕಂದ್ರೆ ಒಂದು ಡೇ ಅಲ್ಲಿ, ಒಂದು ವೀಕ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಡೇಸ್ ಇರ್ತವೆ, 7 ಡೇಸ್ ಮಾತ್ರನೇ. ಇದೇ ತರ ಎಕ್ಸಾಂಪಲ್ ಬರೀಬಹುದು ನೀವು. ಡೇ ನಂಬರ್ ಬದಲು ಮಂತ್ ನಂಬರ್, ಟೋಟಲ್ ಆಗಿ 12 ಮಂತ್ಸ್ ಇರ್ತವೆ. ಕೇಸ್ ಲೇಬಲ್ ಕೇಸ್ 1 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಯಾವ್ದನ್ನ ಬೇಕಾದ್ರೂ ಕಂಪ್ಯಾರಿಸನ್ ಮಾಡಬಹುದು, ಅದರ ಪಕ್ಕದಲ್ಲಿರೋ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಮಾಡಬಹುದು. ಅಕಸ್ಮಾತ್ ನೀವೇನಾದ್ರೂ ಮಂತ್ ನಂಬರ್ 13 ಇದೆಯಾ, ಮಂತ್ ನಂಬರ್ 13 ಯಾವುದೂ ಇಲ್ಲ, ಅವಾಗ ಏನಾಗುತ್ತೆ, ನಮಗೆ ಇನ್ವ್ಯಾಲಿಡ್ ಮಂತ್ ಅಂತ ತೋರಿಸಬೇಕು. ದಟ್ ಈಸ್ ದ ಯೂಸ್ ಆಫ್ ಮಲ್ಟಿಪಲ್ ಸೆಲೆಕ್ಷನ್ ಆರ್ ಓವರ್ ಸ್ವಿಚ್ ಕನ್ಸ್ಟ್ರಕ್ಟ್. ಅರ್ಥ ಆಗ್ತದೆ? ಮಲ್ಟಿಪಲ್ ಸೆಲೆಕ್ಷನ್ ಅಂದ್ರೆ ಏನು ಅಂತ, ಒಂದಕ್ಕಿಂತ ಜಾಸ್ತಿ, ಮಲ್ಟಿಪಲ್ ಅಂದ್ರೆ ಮೋರ್ ದ್ಯಾನ್ 1. ದಟ್ ಈಸ್ ದ ಯೂಸ್ ಆಫ್ ಮಲ್ಟಿಪಲ್ ಸೆಲೆಕ್ಷನ್ ಆರ್ ಓವರ್ ಸ್ವಿಚ್ ಕನ್ಸ್ಟ್ರಕ್ಟ್. ನೆಕ್ಸ್ಟ್